ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಮತ್ತು ಮಾರ್ಟಿನ್ ತಂಡಕ್ಕೆ ಶುಭಾಶಯಗಳು. ನಾನು ತುಂಬ ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಸ್ವಲ್ಪ ವಿಜುವಲ್ಸ್ ನೋಡಿದ್ದೀನಿ. ಉದಯ್ ಸರ್ ನನಗೆ ತೋರಿಸಿದ್ದಾರೆ. ನನ್ನ ಪ್ರಕಾರ ಒಂದು ಸೌತ್ ಲ್ಯಾಂಗ್ವೇಜಲ್ಲೇ ಹಿಂದಿಗೂ ಸಮೇತ ನಿಜವಾದ ಕಾಂಪಿಟೇಷನ್ ಕೊಡುವಂಥ ಸಿನಿಮಾ ಮಾಡಿದ್ದಾರೆ. ಇತ್ತೀಚೆಗೆ ನಾವು ಜವಾನು ಆ ಥರದ್ದೆಲ್ಲ ಸಿನಿಮಾಗಳನ್ನ ನೋಡಿದ್ದೀವಿ. ಆ ಥರದ್ದು ವಿಜುವಲ್ಸ್ನ ಕನ್ನಡದಲ್ಲಿ ಟ್ರೈ ಮಾಡಿದ್ದಾರೆ ಇಡೀ ಟೀಮು. ತುಂಬ ದೊಡ್ಡ ಮಟ್ಟದ ಈ ಸಿನಿಮಾ. ನಿಜವಾಗ್ಲೂ ಇದು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಯಾಕೆಂದರೆ ಸುಮಾರು ವಿಜುವಲ್ಸ್ ನಾನು ನೋಡಿದ್ದೀನಿ. ತುಂಬ ದೊಡ್ಡ ಲೆವೆಲಿಗೆ ಟ್ರೈ ಮಾಡಿದ್ದಾರೆ ಇಡೀ ಟೀಮು. ಧ್ರುವ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಆ್ಯಕ್ಟ್ರಸ್ ಅವರು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಡೈರೆಕ್ಟ್ರಿಗೆ, ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರು ಸರ್. ಏನು ಹೇಳೋದಂದರೆ, ಇವ್ರು ನನಗೆ ಫಸ್ಟ್ ಒಂದು ಸಲ ಇದು ಒಂದು ಇಂಗ್ಲೀಷ್ ಇದರಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬಾ ಅಂತ ಹೇಳಿ ಆಫೀಸಿಗೆ ಕರೆದ್ರು. ಅವತ್ತು 5 ನಿಮಿಷ ತೋರಿಸ್ದಾಗಿಂದ ನಾನು ಇವ್ರಿಗೆ ಬೆನ್ನ ಹಿಂದೆ ಪ್ರತಿ 10 ದಿವಸಕ್ಕೆ ಒಂದು ಸಲ ಬಂದು ಈಗ ಫುಲ್ ಸಿನಿಮಾ ಯಾವಾಗ ತೋರಿಸ್ತೀರಾ ಸಾರ್, ಫುಲ್ ಸಿನಿಮಾ ಯಾವಾಗ ತೋರಿಸ್ತೀರಾ ಸಾರ್ ಅಂತ ಹೇಳ್ಕೊಂಡು ಕೇಳ್ತಾಯಿದ್ದು. ಅಂದರೆ ಹೌದು, ಯಾವುದೇ ಫಂಕ್ಷನಿಗೆ ಬಂದು ಸ್ವಲ್ಪ ಪ್ರೇಸ್ಡಾಗಿ ಮಾತಾಡಬೇಕು. ಆದರೆ ನಮಗೊಂದಷ್ಟು ಜನರಿಗೆ ಉತ್ತರ ಕೊಡೋದಿರುತ್ತೆ. ಅದು ಈಗ ಒಂಥರ RCB ಕಪ್ ಗೆದ್ದಾಗ ಕಾಯ್ತಾ ಇರ್ತೀವಲ್ಲ ನಾವು ಒಂದು ಸಲ ಗೆಲ್ಲಿ ಆಮೇಲೆ ತೋರಿಸ್ತೀವಿ ಅಂತೇಳಿ. ಸೊ ಅಂಥದ್ದು ಒಂದು ಸಿನಿಮಾ ಬರಲಿ, ತೋರಿಸ್ತೀನಿ ಅನ್ನೋದೊಂದು ಛಲದಿಂದ ಕಾಯ್ತಾ ಇರೋದಕ್ಕೆ ಲಿಟ್ರಲಿ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಅಂದರೆ ಪ್ರತಿ ಫ್ರೇಮಲ್ಲೂ ಅದನ್ನು ಕಡಿದು ತಂದು ಹೆಂಗೆ ಅಂತ ಹೇಳ್ಕೊಂಡು ಚಾಲೆಂಜ್ ಮಾಡುವಂಥದ್ದಿದೆಯಲ್ಲ, ಅದು ನಿಮ್ಮ ಫಸ್ಟ್ ಆಫ್ ಆಲ್ ಒಂದು ಬೆಂಬಲ. ಆ ಬೆಂಬಲಕ್ಕೆ ನೀವೆಲ್ಲರೂ ಅದು ಫ್ಯೂಲ್ ಮಾಡಿರೋ ರೀತಿ, ಹೀರೋ ಸರಿಂದ ಹಿಡಿದು ಡೈರೆಕ್ಟರ್ ಸರಿಂದ ಹಿಡಿದು ಸತ್ಯ ಸರ್, ಐ ಥಿಂಕ್ ಅವಾಗ ಸಿಕ್ಕಿದಾಗಲೂ ಹೇಳಿದ್ದೆ ಲಾಸ್ಟ್ ಟೈಮ್ ನಿಮ್ಮನ್ನು. ಇದು ಅಂದರೆ ನಿಮ್ಮ ಕೆಲಸ ಏನೋ ನಿಮ್ಮದು ಬೇರೆದೇನೋ ಟ್ರೈ ಮಾಡಿದಿರೋದು ಇದರಲ್ಲಿ ಪ್ರತಿ ಫ್ರೇಮಲ್ಲೂ ಕಾಣಿಸ್ತಾ ಇದೆ ಅಂತೇಳಿ. ಒಟ್ಟಾರೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನ್ನ ಒಂದು ಅಸ್ಮಿತೆಯನ್ನು ಎತ್ತಿ ಹಿಡಿಲಿಕ್ಕೋಸ್ಕರ ನನ್ನದೊಂದು ಆಶಯಕ್ಕೆ ಮಾರ್ಟಿನಿಗೆ ನಾನು ತುಂಬ ಕಾಯ್ತಾಯಿದ್ದೆ. ಇನ್ಫ್ಯಾಕ್ಟ್ ಸರ್ ಜೊತೆ ಒಂದು 2 ಸಲ ಕಡವಾಗೂ ಮಾತಾಡಿದ್ದಿದೆ. ಸರ್ ಬೇಗ ಬನ್ನಿ ಸಾರ್, ನಮಗೆ ಬೇಕು, ನಿಮ್ಗೆ ಬೇಕಾಗಿಲ್ಲ ಗೊತ್ತಿಲ್ಲ, ನಮಗೆ ಬೇಕು ಕನ್ನಡ ಪ್ರೇಕ್ಷಕರಿಗಿಂತ ಒಂದು ಸಿನಿಮಾ ಅಂಥೇಳಿ. ಫೈನಲಿ ಬಂದ ಕೂಡಲೇ ಹೇಳಿದೆ, ಥ್ಯಾಂಕ್ ಯು ಸರ್, ಫೈನಲಿ ಒಂದು ಡೇಟ್ ಅನೌನ್ಸ್ ಮಾಡೋಕ್ಕೆ ಕರಿತಿದ್ದೀರಲ್ಲ ಅಂಥೇಳಿ. ಇದು ಜಸ್ಟ್ ವಿಜುವಲ್ಸಲ್ಲೇ ಏನು ಕಟ್ಕೊಡ್ಬೋದು ಕನ್ನಡ ಸಿನಿಮಾ ಅನ್ನೋದನ್ನು ತೋರಿಸ್ಕೊಟ್ಟಕ್ಕೆ ನಿಮ್ಮ ಇಡೀ ತಂಡಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ತುಂಬ ಥ್ಯಾಂಕ್ಸ್.